ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ದಾವಣಗೆರೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ದಾವಣಗೆರೆ, ಮಾ ಅಡ್ವೆಂಚರ್ ಅಕಾಡೆಮಿ ದಾವಣಗೆರೆ ಇವರ ಸಂಯುಕ್ತ ಆಶ್ರಯದಲ್ಲಿ ಮತದಾನ ಜಾಗೃತಿ ಅಭಿಯಾನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಉಪಸ್ಥಿತ ಜಿಲ್ಲಾಧಿಕಾರಿ ಪಿ. ವೆಂಕಟೇಶ್ ಮತ್ತು ಜಿಲ್ಲಾ ಎಸ್ಪಿ ಉಮಾ ಪ್ರಶಾಂತ್ ಉಪಸ್ಥಿತರಿದ್ದರು. ದಾವಣಗೆರೆ ನಗರದ ಬಾಡಿಗೆ ಮನೆಯೊಂದರಲ್ಲಿ ವೇಶ್ಯಾವಾಟಿಕೆ ನಡೆಸುತ್ತಿದ್ದಾರೆ ಎಂಬ ಆರೋಪದಲ್ಲಿ ಕೆಬಿ ಬಡಾವಣೆ ನಿವಾಸಿ ಶಾಂತಮ್ಮ ಅವರ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೆಣ್ಣು ಮಕ್ಕಳನ್ನು ಹಣದ ಆಮಿಷ ಒಡ್ಡಿ ಬೇರೆ ಕಡೆಯಿಂದ ಕರೆಸಿಕೊಂಡು ಬಾಡಿಗೆ ಮನೆಯಲ್ಲಿ ಅಕ್ರಮ ವೇಶ್ಯಾವಾಟಿಕೆ ನಡೆಸುತ್ತಿದ್ದಾರೆಂದು ಕೇಳಿಬಂದಿದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅವರು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಘೋಷಣೆ ಮಾಡಿದ್ದಾರೆ. ಈ ನಡುವೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು ಶಿವಮೊಗ್ಗದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕೆಎಸ್ ಈಶ್ವರಪ್ಪನವರು ನಾಳೆ ಶಿವಮೊಗ್ಗ ನಗರದಲ್ಲಿ ನಡೆಯಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದು ಹೇಳಿದರು. ಹಾಗೂ ಭುಗಿಲಿದ್ದ ಅಸಮಾಧಾನ ಶಮನಗೊಳಿಸುವ ಪ್ರಯತ್ನ ನಡೆಯಲಿದೆ ಎಂದು ಹೇಳಿದರು. ಮೋದಿ ಬಂದಾಗ ನಮ್ಮ ಜೊತೆ ವೇದಿಕೆ ಮಾಡಿರ್ತಾರೆ, ಮಾತಾಡ್ತಾರೆ, ವಿಶ್ವಾಸ ಇದೆ. ಆ ರೀತಿ ಪಕ್ಷೇತರ ಅಲ್ಲೇ ಈಗ ಅವರು ಘೋಷಣೆ ಮಾಡಿದ್ದಾರೆ. ಸೀಟ್ ಕಟ್ಟೋದಕ್ಕೆ ನಾವ್ಯಾರು ಕಾರಣ. ಕೇಂದ್ರದ ಚುನಾವಣಾ ಸಮಿತಿ ಅಂತ ಈಗ ಮಾಡ್ಕೊಂಡಿದ್ದು ಅದರಂತಾಗಿದೆ. ಒಟ್ಟೋದಕ್ಕೆ ಯಾರೋ ಒಬ್ಬರು ಕಾರಣ ಸರಿಯಲ್ಲ. ಹೀಗಾಗಿ ಅವರು ಮನವೊಲಿಸಿ ಅವರು ಸಹ ಕಾರ್ಯಕ್ರಮ ಬರುವಾಗ ಎಲ್ಲ ಪ್ರಾಮಾಣಿಕ ಪ್ರಯತ್ನ. ಬೇರೆಯವರಿಗೆ ಟಿಕೆಟ್ ಕೊಡಿಸುವಂಥ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಆಸಕ್ತಿ ವಹಿಸಿದಷ್ಟು ನನ್ನ ಮಗನಿಗೆ ಟಿಕೆಟ್ ಕೊಡಿಸಲಿಲ್ಲ, ಆಸಕ್ತಿ ವಹಿಸಿಲ್ಲ. ನಾನಲ್ಲದೆ ಕೊಡೋದು ಪಾರ್ಲಿಮೆಂಟ್ರಿ ಬೋರ್ಡ್ನಲ್ಲಿ ಚರ್ಚೆಗಳಾಗುತ್ತೆ. ಅಲ್ಲೇನು ತೀರ್ಮಾನ ತಗೊಳುತ್ತೆ ಅದು ಅಂತಿಮವಾದಂಥದ್ದು. ನಾವು ಅಲ್ಲಿ ಸಲಹೆ ಕೊಡ್ಬೋದೇ ಹೊರತು ತೀರ್ಮಾನ ಮಾಡೋದು ಪಾರ್ಲಿಮೆಂಟ್ರಿ ಬೋರ್ಡ್. ಅವರು ತಪ್ಪು ಗ್ರಹಿಕೆ ಮಾಡ್ಕೊಂಡಿದ್ದಾರೆ, ಸರಿ ಹೋಗುತ್ತೆ ಅಂತ ಅನ್ಕೊಂಡು. ಕೋಲಾರ ನಗರದ ಕೆಬಿ ಸಭಾಂಗಣದಲ್ಲಿ ಶನಿವಾರ ಮತ್ತು ಭಾನುವಾರ ಆಯೋಜಿಸಿದ್ದ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ 27ನೇ ರಾಜ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಕೋಲಾರ ಜಿಲ್ಲಾ IMA ಅಧ್ಯಕ್ಷ ಡಾಕ್ಟರ್ ನಾರಾಯಣಸ್ವಾಮಿ, ಗುಣಮಟ್ಟದ ಔಷಧಗಳನ್ನು ಆಸ್ಪತ್ರೆಗೆ ಪೂರೈಕೆ ಮಾಡುವ ಜವಾಬ್ದಾರಿ ಔಷಧ ಮಾರಾಟಗಾರರ ಮೇಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರವೀಣ್ ಕುಮಾರ್, ಜಾನ್ ವೆಸಲ್, ದಾವಣಗೆರೆ ಆನಂದ್ ರಾಜು, ಲೋಹಿತ್ ಅಶ್ವಾ, ಶ್ರೀಧರ್ ರಾಜು, ಪ್ರಶಾಂತ್, ವೆಂಕಟೇಶ್ ಹಾಗೂ ಇದೇ ಸಂದರ್ಭದಲ್ಲಿ ನೂತನವಾಗಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ದಾವಣಗೆರೆ ಆನಂದ್ ರಾಜು, ಕಾರ್ಯದರ್ಶಿಯಾಗಿ ರಾಯಚೂರು ಗುರುರಾಜ್ ದೇಸಾಯಿ ಆಯ್ಕೆ ಮಾಡಲಾಯಿತು. ನಾಳೆ ಶಿವಮೊಗ್ಗದಲ್ಲಿ ನಡೆಯಲಿರುವ ನರೇಂದ್ರ ಮೋದಿ ಕಾರ್ಯಕ್ರಮಕ್ಕೆ ಈಶ್ವರಪ್ಪ ಗೈರಾಗುವ ಸಾಧ್ಯತೆ. ಸದ್ಯಕ್ಕೆ ಶಾಂತವಾಗದ ಅಸಮಾಧಾನ. ದಾವಣಗೆರೆ ಟಿಕೆಟ್ ವಿಚಾರವಾಗಿ ರೇಣುಕಾಚಾರ್ಯ ಮತ್ತು ರವೀಂದ್ರನಾಥ್ ಬಣದಿಂದ ಮುಂದುವರೆದ ಅಸಮಾಧಾನ. ಸುಮಲತಾಗೆ ಬಿಜೆಪಿ ಹೈಕಮಾಂಡ್ ಬುಲಾವ್. JDSಗೆ ಬೆಂಬಲ ಸೂಚಿಸುವಂತೆ ಸಲಹೆ ನೀಡುವ ಸಾಧ್ಯತೆ.